ಲಿಂಗಾಯತವೋ ವೀರಶೈವವೋ ಅನ್ನೋ ಜಿದ್ದಾಜಿದ್ದಿಯಲ್ಲಿ ಲಿಂಗಾಯತವೇ ಪ್ರತ್ಯೇಕ ಧರ್ಮ ಆಗಬೇಕು ಅನ್ನೋರು ಇವತ್ತು ಬೆಂಗಳೂರಿನಲ್ಲಿ ಸಮಾಲೋಚನಾ ಸಭೆ ನಡೆಸಿ ನಿರ್ಣಯ ಕೈಗೊಂಡಿದ್ದಾರೆ. ಪ್ರಮುಖ ಮಠಗಳ ಪೀಠಾಧ್ಯಕ್ಷರು ಬಸವಣ್ಣನೇ ಧರ್ಮಗುರು, ವಚನಗಳೇ ಧರ್ಮ ಗ್ರಂಥ ಅಂತ ಘೋಷಣೆ ಮಾಡಿದ್ದಾರೆ. ಇದರೊಂದಿಗೆ ಸರ್ಕಾರದ ಮೇಲೆ ಅಲ್ಪಸಂಖ್ಯಾತ ಅಸ್ತ್ರ ಪ್ರಯೋಗಕ್ಕೂ ವೇದಿಕೆ ಸಜ್ಜಾಗಿದೆ. ಲಿಂಗಾಯತ ಸ್ವತಂತ್ರ ಧರ್ಮ ಘೋಷಣೆಯಾಗಬೇಕು. ಲಿಂಗಾಯತದ ಜೊತೆ ವೀರಶೈವ ಸೇರಿಸಬಾರದು. ಸಮಾಲೋಚನಾ ಸಭೆಯಲ್ಲಿ ತೆಗೆದುಕೊಂಡರೂ ಮಹತ್ವದ ನಿರ್ಣಯ. ಇವತ್ತು ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಲಿಂಗಾಯತ ಸಮುದಾಯದ ಶರಣರು, ಸ್ವಾಮೀಜಿಗಳು, ರಾಜಕೀಯ ನೇತಾರರು ಸೇರಿದ್ರು. ಎಲ್ಲರೂ ಒಂದೆಡೆ ಕುಳಿತು ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮದ ವಿಚಾರದಲ್ಲಿ ಸಮಾಲೋಚನೆ ನಡೆಸಿದರು. ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಹಾಗೂ ಗಣಿ ಸಚಿವ ವಿನಯ್ ಕುಲಕರ್ಣಿ ನೇತೃತ್ವದಲ್ಲಿ ಸಮುದಾಯದ ಪ್ರಮುಖರು ಸ್ವತಂತ್ರ ಧರ್ಮದ ವಿಚಾರದಲ್ಲಿ ವೀರಶೈವ ಲಿಂಗಾಯತ ಆಗಬೇಕೋ ಅಥವಾ ಕೇವಲ ಲಿಂಗಾಯತ ಧರ್ಮ ಅಂದ್ರೆ ಸಾಕು ಅನ್ನೋದರ ಬಗ್ಗೆ ಚರ್ಚಿಸಲಾಯಿತು. ಹಾಗೆ 5 ಪ್ರಮುಖ ನಿರ್ಣಯಗಳನ್ನ ಅಂಗೀಕರಿಸಲಾಯಿತು. ನಿರ್ಣಯ 1, ಬಸವಣ್ಣ ಸ್ಥಾಪಿಸಿದ ಲಿಂಗಾಯತ ಧರ್ಮವನ್ನ ವೀರಶೈವ ಹೆಸರಲ್ಲಿ ಬಳಸಬಾರದು. ನಿರ್ಣಯ 2, ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮ ಮಾನ್ಯತೆ ನೀಡಬೇಕು. ನಿರ್ಣಯ 3, ಬಸವಣ್ಣನ ತತ್ವ ಪಾಲಿಸದವರು ವಿರಕ್ತ ಮಠದ ಪೀಠ ತ್ಯಜಿಸಬೇಕು. ನಿರ್ಣಯ 4, ವಿಶ್ವಗುರು ಬಸವಣ್ಣನೇ ಧರ್ಮಸ್ಥಾಪಕ, ವಚನಗಳೇ ಧರ್ಮಗ್ರಂಥ. ನಿರ್ಣಯ 5, ವೀರಶೈವ ಮಹಾಸಭಾ ಹೆಸರನ್ನ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಎಂದು ಬದಲಿಸಬೇಕು. ಹೀಗೆ ಸಭೆಯಲ್ಲಿ ಪಂಚ ನಿರ್ಣಯಗಳನ್ನ ಅಂಗೀಕರಿಸಲಾಗಿದೆ. ಬಸವಾದಿ ಶರಣರ ತತ್ವಗಳ ಪ್ರಚಾರ ಮತ್ತು ಪ್ರಸಾರಕ್ಕಾಗಿ ಸ್ಥಾಪಿಸಲಾದ ವಿರಕ್ತ ಮಠಗಳಲ್ಲಿನ ಪೂಜ್ಯರು ದಯವಿಟ್ಟು ಲಿಂಗಾಯತ ಹೆಸರು ಮತ್ತು ತತ್ವ ಸಿದ್ಧಾಂತವನ್ನು ಯುದ್ಧೋಪಾದಿಯಲ್ಲಿ ಲೋಕಕ್ಕೆ ಅರುಹಬೇಕು. ಒಂದು ವೇಳೆ ಈ ತತ್ವವನ್ನು ಲೋಕಕ್ಕೆ ಪೂರೈಸಲು ಒಪ್ಪದಿದ್ದರೆ ದಯವಿಟ್ಟು ಪೀಠ ತ್ಯಜಿಸಬೇಕು. ಅಲ್ಪಸಂಖ್ಯಾತ ಧರ್ಮದ ಸ್ಥಾನಮಾನ ನೀಡುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಆದರೆ ರಾಜ್ಯ ಸರ್ಕಾರ ಕೂಡ ಅಲ್ಪಸಂಖ್ಯಾತರ ಆಯೋಗದ ಮೂಲಕ ರಾಜ್ಯದಲ್ಲಿ ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ನೀಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಲಿಂಗಾಯತ ಸಮಾಜ ಅಲ್ಪಸಂಖ್ಯಾತರನ್ನು ಇಲ್ಲಿ ಜನಸಂಖ್ಯೆ ಇದೆಲ್ಲನೂ ಕೂಡ ಒಳಗೊಂಡಿರ್ತದೆ. ಅದೆಲ್ಲರೂ ಕೂಡ ಅಭ್ಯಸಿಸಿ ಮೈನಾರಿಟಿ ಕಮಿಷನ್ ಇರ್ತದೆ, ಅವರಿಗೆ ನಾವು ಸಬ್ಮಿಟ್ ಮಾಡಿದಾಗ ಅವರೆಲ್ಲನೂ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರವಾಗಿ ಕೊಡ್ತೀವಿ. ಅದನ್ನು ನೋಡಿಕೊಂಡು ಮುಂದೆ ನಿರ್ಣಯ ಮಾಡ್ತೀವಿ. 3 ತಿಂಗಳಿಂದ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಯಾವುದೇ ರೀತಿ ನಾವು ರಾಜಕೀಯ ಆಗಲಿ ಚುನಾವಣೆ ಇಲ್ಲ. ಬರ್ತಾ ಏನಾಗಿದೆ ಸಮೀಪ ಬಂದಾಗ ಅದು ಕೆಲವು ಸರಿ ಚುನಾವಣೆ ಅಂತ ಅನಿಸ್ಬೋದು. ಅದು ಅವರವರು ವೈಯಕ್ತಿಕವಾಗಿ ಬಿಡ್ತೀವಿ ಹೊರತಾಗಿ ಇದು ಚುನಾವಣೆ ಸಂಪೂರ್ಣವಾಗಿ ಚುನಾವಣೆ ಬಗ್ಗೆ ಅಲ್ಲ. ಬಸವಣ್ಣನೇ ಧರ್ಮಗುರು, ವಚನಗಳೇ ಧರ್ಮಗ್ರಂಥ ಅನ್ನೋ ನಿರ್ಣಯದೊಂದಿಗೆ ಪಂಚಪೀಠಾಚಾರ್ಯರು ಪ್ರತಿಪಾದಿಸಿರುವ ವೀರಶೈವ ಬೇರೆ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ. ಸದ್ಯ ಲಿಂಗಾಯತ ಸಮುದಾಯದ ಪ್ರಮುಖರು ಕೈಗೊಂಡ ತೀರ್ಮಾನದಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಹೆಸರು ಬದಲಿಸಬೇಕು ಅನ್ನೋ ಡಿಮ್ಯಾಂಡ್ ಕೂಡ ಸೇರಿದೆ. ಇದಕ್ಕೆ ಒಪ್ಪದಿದ್ದಲ್ಲಿ ಮುಂದೆ ಇನ್ನಷ್ಟು ಒಡಕಿಗೆ ದಾರಿ ಮಾಡಿಕೊಡುವ ಸಾಧ್ಯತೆಗಳೇ ಹೆಚ್ಚು. ಶ್ರೀನಿವಾಸ್ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.